ಎಲ್ಲ ಆತ್ಮೀಯರೇ, ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸಮಾಜದಲ್ಲಿ ಪುರುಷ ಮತ್ತು ಸ್ತ್ರೀ ಇಬ್ಬರೂ ಕೂಡ ಎರಡು ಕಣ್ಣುಗಳಿದ್ದ ಹಾಗೆ. ನಮ್ಮ 12ನೇ ಶತಮಾನದ ಬಸವಾದಿ ಶರಣರು ಮಹಿಳೆಗೆ ಮತ್ತು ಪುರುಷರಿಗೆ ಸಮಾನವಾದ ಸ್ಥಾನವನ್ನು ಕೊಟ್ಟಂತಹ ಅವರು ಕೇಳುವ ಪ್ರಶ್ನೆ, ನಡುವಸುಳೆಯ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದ್ದಾರೆ. ಹೆಣ್ಣಲ್ಲಿರುವುದು ಗಂಡಲ್ಲಿರುವ ಆತ್ಮ ಒಂದೇ ಆಗಿರುವಂಥದ್ದು. ಹೊರಗಿನ ಆಕಾರ ಬೇರೆ ಇರ್ಬೋದು, ಆದರೆ ಒಳಗಿನ ಸ್ವರೂಪ ಎಲ್ಲ ಒಂದೇ ಅಂತೇಳಿ ಭಾವಿಸಿ ಈ ಸಮಾನತೆಯ ತತ್ವವನ್ನು ಜಗತ್ತಿಗೆ ಸಾರದಂತಹ 12ನೇ ಶತಮಾನದ ಬಸವಾದಿ ಶರಣರು. ಅಂತಹ ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಅನೇಕ ಮಹಿಳೆಯರು ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿಯವರು ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಪರಂಪರೆ ಇರುವಂಥ ನಮ್ಮ ಭಾರತೀಯ ಪ್ರಜಾಪ್ರಭುತ್ವ ಮಹಿಳೆಗೆ ಅಷ್ಟೇ ಸ್ಥಾನವನ್ನು ಕೊಟ್ಟಿದೆ. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅನ್ನುವಂತಹವರು ಸ್ವತಂತ್ರ ಪೂರ್ವದಲ್ಲೇ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ್ದಾರೆ. ಇಂತಹ ಅನೇಕ ನಿದರ್ಶನಗಳು ನಮ್ಮ ಮುಂದೆ ಇರುವಂಥದ್ದು. ಇವತ್ತಂತಹ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಒಂದು ದಿನಾಚರಣೆ, ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಮಹಿಳೆಗೆ ಪುರುಷನಷ್ಟೇ ಸ್ಥಾನಮಾನವನ್ನು ಕೊಡಬೇಕು, ಅಷ್ಟೇ ಗೌರವ ಇದೆ, ಬೇರೆ ಬೇರೆ ಎನ್ನುವಂಥ ಭಾವನೆ ಬರಬಾರ್ದು. ಇವತ್ತು ಪುರುಷ ಮತ್ತು ಸ್ತ್ರೀ ಎರಡೂ ಕೂಡ ಸಮಾಜದ ಎರಡು ಕಣ್ಣುಗಳಿದ್ದ ಹಾಗೆ ಎನ್ನುವ ಮಾತನ್ನು ಹೇಳ್ತಾ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭವನ್ನು ಕೊಡ್ತೇನೆ.